ರಾಮಾಚಾರಿ ಕೈಗೆ ಸಿಕ್ಕಿ ಬೀಳ್ತಾಳ ವೈಶಾಖ. ಈಗ ಎಲ್ಲ ಸತ್ಯವೂ ಕೂಡ ಗೊತ್ತಾಗುತ್ತಾ ಈಗೇನು ಅಂತ ಅಭಿಮಾನಿಗಳಿಗೆ ಈಗ ಇನ್ನೊಂದು ನೆಕ್ಸ್ಟ್ ಕುತೂಹಲವೂ ಕೂಡ ಸ್ಟಾರ್ಟ್ ಆಗಿದೆ. ಯಾಕೆಂದ್ರೆ ಈಗ ರಾಮಾಚಾರಿಗೆ ಪ್ರಜ್ಞೆ ಬಂದಾಯ್ತು, ಹುಷಾರಾಗಾಯ್ತು. ಇನ್ನು ಆಚಾರ್ಯ ಒಂದು ಸ್ಥಿತಿಯನ್ನ ನೋಡಿದ್ರೆ ಬಹಳಷ್ಟು ಬೇಸರ ಆಗುತ್ತೆ. ಅದನ್ನ ಒಂದು ಪರಿಸ್ಥಿತಿ ತಂದು ಕೂರಿಸಿದ್ದು ವೈಶಾಖನೇ. ಸೊ ಹೀಗಾಗಿ ಸತ್ಯ ಗೊತ್ತಾಗಿದ್ರೆ ಬಹಳಷ್ಟು ರೀತಿಯಲ್ಲಿ ವೈಶಾಖಗೆ ತೊಂದರೆ, ಜೊತೆಗೆ ಉಳಿಗಳ ಕೂಡ ಇರೋದಿಲ್ಲ. ಮಾನ್ಯತಾ ಮತ್ತು ವೈಶಾಖ ಇಬ್ಬರಿಗೂ ಕೂಡ ಸರಿಯಾಗಿ ಬೆಂಡತ್ತದು ಗ್ಯಾರಂಟಿ. ಅದಕ್ಕೋಸ್ಕರ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಏನಾಗ್ಬೋದು ಮುಂದೆ ಅಂತ ತಿಳ್ಕೊಳ್ಳೋಕೆ. ನಿಮ್ಗೇನು ಅನ್ಸುತ್ತೆ? ಇಬ್ಬರು ಕೂಡ ಸಿಕ್ಕಿ ಬೀಳ್ತಾರ, ಸಿಕ್ಕಿ ಬೀಳ್ಬೇಕಾ? ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಜೊತೆಗೆ TRPಯಲ್ಲೂ ಕೂಡ ತುಂಬ ಮುಂಚೂಣಿಯಲ್ಲಿದೆ. ಎಲ್ಲರೂ ಕೂಡ ಇಷ್ಟಪಟ್ಟಿರುವಂಥ ಕಾರಣ ಸಖತ್ತಾಗಿಯೂ ಕೂಡ ಬರ್ತಾ ಇದೆ. 9 ಗಂಟೆಗೆ ಬರುವಂಥ ಧಾರಾವಾಹಿ ಅತಿ ಹೆಚ್ಚು ರೇಟಿಂಗ್ ಅನ್ನು ಕೂಡ ಪಡೆದುಕೊಂಡಿದೆ. ಚಾರು ಮತ್ತೆ ರಾಮಾಚಾರಿ ಇಬ್ಬರು ಕೂಡ ನಡೆಸ್ತಾ ಇದ್ದಾರೆ. ಒಂದು ಡ್ಯುಯಲ್ ಪಾತ್ರವನ್ನ ರಾಮಾಚಾರಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಕಿಟ್ಟಿ ಪಾತ್ರ ಮತ್ತೆ ರಾಮಾಚಾರಿ ಪಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟವಾಗಿದೆ. ನಿಮ್ಗೆ ಏನ್ಸುತ್ತೆ? ಯಾರು ಸಿಕ್ಕಿ ಬೀಳ್ತಾರೆ? ವೈಶಾಖ ಏನಾದ್ರು ಸಿಕ್ಕಿ ಬೀಳ್ತಾರೆ? ಈಗ ಮನೆಗೆ ಬರ್ತಿದ್ದಾರೆ ರಾಮಾಚಾರಿ ಮತ್ತೆ ಕಿಟ್ಟಿ. ಏನಾಗುತ್ತೆ ಮನೇಲಿ? ವೈಶಾಖಗೆ ಯಾವ ರೀತಿಯ ಒಂದು ರಿಯಾಕ್ಷನ್ ಇರುತ್ತೆ? ವೈಶಾಖಗೆ ಏನಾದರೂ ಭಯ ಶುರುವಾಗುತ್ತಾ? ಆಕೆಯು ಕೂಡ ಏನಾದರೂ ವಿಷಯ ಗೊತ್ತಾದ್ರೆ ಆಕೆ ಕಂಪ್ಲೀಟ್ ಆಗಿ ಭಯ ಆಗ್ತಾಳೆ. ನಂತರ ಮಾನ್ಯತೆಗೂ ಕೂಡ ಕಾಲ್ ಮಾಡಿ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ. ಇಬ್ಬರಿದ್ದಾರೆ ಅಂತ ಈಗ ಗೊತ್ತಿರೋದಿಲ್ಲ ಅಷ್ಟಾಗಿ. ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಶಾಕ್ ಆಗೋದು, ಆಶ್ಚರ್ಯವಾಗೋದು ಖಂಡಿತ ಅಂತ ಹೇಳ್ಬೋದು ವೈಶಾಖ.